ಜಿಲ್ಲಾಡಳಿತ ವೇದಿಕೆಗೆ ಬರಮಾಡಿಕೊಳ್ಬೇಕು. ಅದೇ ರೀತಿ ಉಸ್ತುವಾರಿ ಸಚಿವರ ಜೊತೆ ಬಂದಂತ ಗಣ್ಯಮಾನ್ಯರಿಗೆ, ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳಿಗೆ ಕೂಡ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನ ಕೋರ್ತಾ, ಈಗಾಗಲೇ ನಮ್ಮೆಲ್ಲರನ್ನ ಉದ್ದೇಶಿಸಿ ತೆರಳಿದಂತ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರನ್ನ ಒಳಗೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಮಾನ್ಯ ಜಿಲ್ಲಾಧಿಕಾರಿಗಳೇ, ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ, ನಮ್ಮ ಬೆಳಗಾವಿ ನಗರದ ಪೊಲೀಸ್ ಆಯುಕ್ತರಾದಂತ ಸಿದ್ದರಾಮಪ್ಪ ಸಾಹೇಬ್ರೆ, ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಭೀಮಾಶಂಕರ್ ಗುಳೇದವರೇ, ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಇನ್ನುಳಿದಂತ ಎಲ್ಲ ಒಂದು ಜಿಲ್ಲಾ ವಲಯದ ಅಧಿಕಾರಿಗಳೇ, ನೆರೆದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ತಾಯಂದಿರೇ, ಫಲಾನುಭವಿಗಳಿಗೆ ನನ್ನ ಅಣ್ಣ ತಮ್ಮಂದಿರೇ, ಈಗಾಗಲೇ ಅನೇಕ ಜನ ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ತಾವೆಲ್ಲ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿದ್ದೀರಾ. ಅದರ ಜೊತೆಗೆ ಮಾನ್ಯ ಈ ವೇದಿಕೆಯ ಪರವಾಗಿ ಎಲ್ಲ ಗಣ್ಯಮಾನ್ಯರ ಪರವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲ ಕೂಡಿದ್ದೇವೆ ಇಲ್ಲಿ. ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತ ರಾಜ್ಯ. ವಿಶೇಷವಾಗಿ 2023ರ ಸಾರ್ವತ್ರಿಕ ಚುನಾವಣೆಯ ಪೂರ್ವ ಭಾಗದಲ್ಲಿ ಈಗಿನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು, ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನೂ ಅನೇಕ ಜನ ನಮ್ಮ ಹಿರಿಯರು ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ, ಸರ್ಕಾರ ಸ್ಥಾಪನೆಯಾದ ನಂತರ ಈ ಒಂದು ಪಂಚ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ತಮಗೆ ಒಂದು ಮಾತನ್ನ ಕೊಟ್ಟಿದ್ವಿ. ಆ ಒಂದು ಸಂದರ್ಭದಲ್ಲಿ ಅನೇಕ ಜನ ಇದು ಅಸಾಧ್ಯ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುದಿಲ್ಲ, ಇದನ್ನು ಅನುಷ್ಠಾನ ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ತತಿ, ಇದರ ಅವಶ್ಯಕತೆ ಇಲ್ಲ, ತಮ್ಮದೇ ರೀತಿಯಲ್ಲಿ ಅನೇಕ ಟೀಕಾ ಟಿಪ್ಪಣಿಗಳನ್ನ ನಮ್ಮ ಮೇಲೆ ಮಾಡಿದರು. 2023 ಮೇ ತಿಂಗಳಿನಲ್ಲಿ ದೀನ ದಲಿತರ ಉದ್ಧಾರಕರಾದಂತ ಬಡವರ ಬಂಧು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅನುಷ್ಠಾನ ಮಾಡಿದ್ದೇವೆ. 5 ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನ ಮಾಡಿದ್ದೇವೆ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಹಾಗೂ ಯುವ ನಿಧಿ. ಈಗಾಗಲೇ ಅನೇಕ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಈ ವೇದಿಕೆ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೇನೆ, ಇದನ್ನ ವಿರೋಧ ಮಾಡಿದವರು, ಈ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದವರು ಈಗ ಚುನಾವಣೆ ಬಂದ ತಕ್ಷಣ ದೊಡ್ಡ ದೊಡ್ಡದಾಗಿ ಬರ್ಕೊಳಕತ್ತಾರ. ನಮ್ಮ ಗ್ಯಾರಂಟಿ ಅಂತ ತಾವು ನೋಡಿರ್ಬೋದು. ಸರ್ಕಾರಿ ಕಾರ್ಯಕ್ರಮ ಇರುವುದರಿಂದ ಈ ವೇದಿಕೆ ಮೇಲೆ ಹೆಸರು ತಗೊಂಡು ಮಾತಾಡಕ್ಕಾಗುದಿಲ್ಲ. ಆದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ವಿರೋಧ ಟೀಕಾ ಟಿಪ್ಪಣಿ ಮಾಡಿದಂತವರು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಗ್ಯಾರಂಟಿ ಅಂತ ಪದ
ಇವಾಗ ಬಳಕೆ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಸರ್ಕಾರದ ಸಾಧನೆ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಗ್ಯಾರಂಟಿ ಪದವನ್ನ ಇವರು ಟೀಕೆ ಮಾಡಿದ್ರು, ಅದೇ ಗ್ಯಾರಂಟಿ ಪದವನ್ನ ತಮ್ಮ ತಮ್ಮ ಹೋರ್ಡಿಂಗ್ ನಲ್ಲಿ ಇವತ್ತು ಅವರು ಬರ್ಕೊಳಕ್ತಾರೆ. ಇವತ್ತು ನಿಮ್ಮೆಲ್ಲರೂ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ಅನೇಕ ಗಣ್ಯಮಾನ್ಯರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿದ್ದಾರೆ, ಬಹಳ ಸಮಯ ತಗೋದಿಲ್ಲ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡ ನಿಮ್ಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಲ್ಪ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗೈತೆ. ಬರುವಂತಹ ದಿನದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರನ್ನ, ಅಣ್ಣ ತಮ್ಮಂದಿರನ್ನ, ಕುಟುಂಬದ ಯಜಮಾನಿಗಳನ್ನ, ಕುಟುಂಬದ ಪ್ರಮುಖರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಬರುವಂತಹ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಬೇಕು ಅಂತ ಕಳಕಳಿಯಿಂದ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಪ್ಪ ಅಂತಂದ್ರೆ ಸುಮಾರು 60,000 ಕೋಟಿ ಪ್ರತಿ ವರ್ಷ ಈ ಯೋಜನೆಗಳ ಅನುಷ್ಠಾನಕ್ಕಾಗಿ ನಾವು ಖರ್ಚು ಮಾಡ್ತೇವೆ. 60,000 ಕೋಟಿ ಖರ್ಚು ಮಾಡಬೇಕಾದ್ರೆ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಂದು ದೊಡ್ಡ ನಿರ್ಧಾರ, ದಿಟ್ಟ ನಿರ್ಧಾರ. ಕೇವಲ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಮಾತ್ರ ಸಾಧ್ಯ ಆಗಿದೆ. ಬೇರೆ ಯಾರೇ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಇಷ್ಟೊಂದು ದೊಡ್ಡ ಗ್ಯಾರಂಟಿಗಳಿಗೆ ಬೇಕಾದಂತ ಹಣವನ್ನ ಯಾವ ರೀತಿ ನಾವು ಜೋಡಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಇಲ್ಲಿ ಕಷ್ಟಕರವಾದಂತ ಸಂಗತಿ. ಆದ್ರೂ ಕೂಡ ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡೈತಿ. ವೇದಿಕೆ ಮೇಲೆ ಇರುವಂತ ಎಲ್ಲ ಸಚಿವರು ಕೂಡ ಅದರಲ್ಲಿ ತಮ್ಮದೇ ಆದಂತ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೆರೆದಿರ್ತಕ್ಕಂಥ ಎಲ್ಲ ಕುಟುಂಬದ ಯಜಮಾನಿಗಳನ್ನ, ಈ ಯೋಜನೆಗಳ ಫಲಾನುಭವಿಗಳನ್ನ ನಾನು ಕೇಳ್ಕೊಳ್ಳೋದಿಷ್ಟೇ. ಬರುವಂತ ದಿನದಲ್ಲಿ ನಮ್ಮ ಜೊತೆ ನಿಲ್ಲಬೇಕು, ನಮ್ಮ ಸರ್ಕಾರದ ಪರವಾಗಿ ನಿಲ್ಲಬೇಕು, ನಮ್ಮ ಸರ್ಕಾರಕ್ಕೆ ತಾವು ಆಶೀರ್ವಾದ ಮಾಡಬೇಕು. ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕರಿಗೆ ಆಶೀರ್ವಾದ ಮಾಡಬೇಕು. ಜಿಲ್ಲಾದ್ಯಂತ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು, ಇನ್ನುಳಿದಂತ ಎಲ್ಲ ನಾಯಕರ ಜೊತೆ ತಾವು ನಿಂತ್ಕೊಂಡು ನಮಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಅತ್ಯಂತ ಅದ್ಭುತವಾದಂತ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀರಾ. ಕಡಿಮೆ ಸಮಯದಲ್ಲಿ ಸುಮಾರು 20,000 ರಿಂದ 25,000 ಜನರನ್ನ ಸೇರಿಸುವ ಮೂಲಕ ಆ ಜನರು ಸರ್ಕಾರದ ಮೇಲೆ ಇಟ್ಟಂತ ಪ್ರೀತಿಯನ್ನು ಕೂಡ ತೋರಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸಿ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿ ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿಯಾಗಿದೆ. ಇದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಸಾಂಪ್ರದಾಯಿಕ ವಾದ್ಯವಾದ ನಗಾರಿಯನ್ನ ಬಾರಿಸುವ ಮುಖಾಂತರ ಲೋಕೋಪಯೋಗಿ ಸಚಿವರಾದ ಸನ್ಮಾನಿತ ಸಪ್ತಸನ್ನ ಜಾರಕಿಹೊಳಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಇವರು ಸಾಂಪ್ರದಾಯಿಕ ವಾದ್ಯವಾದ ನಗಾರಿಯನ್ನ ಬಾರಿಸುತ್ತಾ ಇದ್ದಾರೆ. ಭಾರತ ವಿವಿಧ ಕಲೆ ಸಂಸ್ಕೃತಿಗಳ ಸಂಪ್ರದಾಯಗಳ ಅದರ ಸಾಂಪ್ರದಾಯಿಕ ವಾದ್ಯವಾದ ನಗಾರಿಯನ್ನ ಬಾರಿಸುವುದರಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಅನ್ನಭಾಗ್ಯ ಮತ್ತು ಡಿಬಿಟಿ ಯೋಜನೆಯ ಪೋಸ್ಟರ್ ಅನ್ನ ಇದೀಗ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಯೋಜನೆಯ ಪೋಸ್ಟರ್ ಬಿಡುಗಡೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರು ಸೇರಿ ಈ ಒಂದು ಪೋಸ್ಟರ್ ಅನ್ನ ಬಿಡುಗಡೆಗೊಳಿಸಬೇಕು. ನೆಮ್ಮದಿಯ ಬದುಕಿಗೆ ಆಹಾರದ ಭದ್ರತೆಯನ್ನು ನೀಡಿರುವಂತಹ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ, ಹಸಿವು ಮುಕ್ತ ಕರ್ನಾಟಕದ ಕನಸನ್ನ ಕಂಡಂತಹ ಮಾನ್ಯ ಮುಖ್ಯಮಂತ್ರಿಗಳ ಈ ನಿರ್ಧಾರದಿಂದ
ಇಂದು ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ವಿವಿಧ ರೀತಿಯ ಸೌಲಭ್ಯವನ್ನ ನಾವು ಪಡಿತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಚಪ್ಪಾಳದಲ್ಲಿ ಈ ಒಂದು ಅನ್ನಭಾಗ್ಯ ಮತ್ತು ಬಿಡಿಟಿ ಯೋಜನೆಯ ಪೋಸ್ಟರ್ ಬಿಡುಗಡೆಗೊಳ್ತಾ ಇದೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ, ಎಲ್ಲೇ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರುವಂತಹ ಬಡವರ ಬಂಧು ಶೋಷಿತರ ಧ್ವನಿ ನೊಂದವರ ಕಣ್ಣೀರು ಒರೆಸುವಂತಹ ಕುಂದಾನಗರಿ ಬೆಳಗಾವಿಯ ಭಾಗ್ಯಲಕ್ಷ್ಮಿ, ವರಲಕ್ಷ್ಮಿ, ಮಹಾಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ತಾವೆಲ್ಲರ ಜೋರಾದ ಚಪ್ಪಾಳದಲ್ಲಿ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತ ಪಂಚ ಗ್ಯಾರಂಟಿಗಳ ಈ ಒಂದು ಸಮಾವೇಶದಲ್ಲಿ ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಇವರ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಯುಕ್ತರೇ, ನಮ್ಮ ಜಿಲ್ಲಾಡಳಿತದ ವಿವಿಧ ಎಲ್ಲ ಅಧಿಕಾರಿಗಳೇ, ಬಹಳಷ್ಟು ಜನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದಿದ್ದಾರೆ, ಕಾರ್ಪೊರೇಟರ್ಗಳು ಬಂದಿದ್ದಾರೆ. ಅವರ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಬಂದಿದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂತವರು ಮಾನ್ಯ ಸಿದ್ದರಾಮಯ್ಯನವರು ಭಾಗ್ಯಗಳ ಸರದಾರ ಅಂತ ಹೇಳ್ತೀವಿ. ಅವರು ಏನು ಭಾಷೆಯನ್ನ ಕೊಟ್ಟಿದ್ರು ಚುನಾವಣೆ ಪೂರ್ವದಲ್ಲಿ, ಆ ಎಲ್ಲ ಭಾಷೆಗಳನ್ನ, ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಸಾರ್ಥಕತೆಯನ್ನ ಮೆರೆದು ಕೊಟ್ಟ ಭಾಷೆಯನ್ನ ಉಳಿಸ್ಕೊಂಡು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಗ್ಯಾರಂಟಿಯ ಒಂದು ಸಮಾವೇಶವನ್ನ ಜಿಲ್ಲಾಡಳಿತ ಮುಖಾಂತರ ಇವರು ಅನುಷ್ಠಾನಗೊಳಿಸೋದಿಲ್ಲ. ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಗ್ಯಾರಂಟಿಯ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಆದ್ರೆ ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವ್ರಿಗೆ ನಾನು ಕೇಳ್ತೀನಿ, ನೀವು ವಿರೋಧ ಮಾಡಿದ್ರಿ, ಆದ್ರೆ ಅದರ ಉಪಯೋಗವನ್ನ ತಾವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಅನ್ನೋದನ್ನ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಬೇಕು ಅನ್ನುವಂತ ಒಂದು ಸವಾಲನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಳಿತಂತ ಎಲ್ಲ ನನ್ನ ಕಾಲದಿಂದ ಸ್ವಲ್ಪ ನಮ್ಮ ಕುಟುಂಬದ ನಿರ್ವಹಣೆಗೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಹೇಳಿ, ಆಗಿದ್ರೆ ಕೈ ಎತ್ತಿ ಆಗಿದೆ ಅಂತ. ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಕೈ ಮುಗಿದು ನಮಸ್ಕಾರ. ಎಂತ ಸ್ವಾಭಿಮಾನದಿಂದ ಕೈ ಎತ್ತಿ ಹೇಳ್ತಾ ಇದ್ದೀರಾ ನೋಡಿ. ಇದು ಸ್ವಾಭಿಮಾನ. ಈ ಸ್ವಾಭಿಮಾನ, ಈ ಗೌರವ, ಈ ಆತ್ಮನಿರ್ಭರತೆ ವಿಕ್ಸ್ ಅನ್ನ ನಮ್ಮ ಮಗನಿಗೆ ಕೊಡಿಸ್ಬೇಕು ಅಂದ್ರೆ 120 ರೂಪಾಯಿ. ಒಂದು ಅನಾಸಿನ ಗುಳಿಗೆ ತಗೊಳ್ಬೇಕು ಅಂತಂದ್ರೆ ಎಷ್ಟು ರೊಕ್ಕ ಅನ್ನೋದು ತಮಗೂ ಎಲ್ಲ ಗೊತ್ತಿದೆ. ಅಷ್ಟೇ ಮಹಿಳೆಯರು, ನನ್ನ ಅಕ್ಕ ತಂಗಿಯರು ಮೈ ಮುರಿದು ದುಡಿದ್ರೆ 30,000 ಬರುತ್ತೆ. ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಡವರ ಮನೆಗೆ ನೇರವಾಗಿ ಸಹಾಯ ಹಸ್ತವನ್ನ ಯಾಕೆ ಒಂದು ಬಂತು, ಪಂಚಿಮ್ ಬಂತು, 1,000 ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಳ್ಳೋಣ, ಬಾಜುಕಿನಾಗ ಸೀರೆ ತಗೊಂಡಾಗ ನಾನು ಒಂದ್ ಸೀರೆ ತಗೊಳ್ಳೋಣ ಅಂತಂದ್ರ ಗಂಡನ ಕಡೆ ಕೇಳೋ, ಅತ್ತಿ ಕಡೆ ಕೇಳೋ, ಏನ್ ಬಾಜುಕಿನಾಕಿ ಒಂದು ಉಪಕಾರ ಸ್ಮರಣೆಗೋಸ್ಕರ ನಾವು ಕೊಟ್ಟಂತ ಭಾಷೆಯಂತೆ ನಾವು ನಡೆದುಕೊಳ್ತಾ ಇದೀವಿ. ಇವತ್ತು ಮುಂಬರುವಂತ ದಿನದಲ್ಲಿ ಚುನಾವಣೆ, ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಹತ್ರ ಬಂದ್ರೆ ಅಂತವರಿಗೆ ಆಶೀರ್ವಾದ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಅದೇ ಮನುಷ್ಯನ ಗುಣ, ಅದೇ ಮನುಷ್ಯತ್ವ. ಇಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ, ತಾವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕಾಗ್ಲಿ ನಮ್ಮ ಸರ್ಕಾರಕ್ಕಾಗ್ಲಿ ಸಹಕಾರ ಆಗಿದೆ. ಮುಂಬರುವಂತ ದಿನದಲ್ಲಿ ನಮ್ಮ ಅಂಗನವಾಡಿ ಟೀಚರ್ಗಳ, ಕಾರ್ಯಕರ್ತರ, ಸಹಾಯಕಿಯರ ಗೌರವಧನ ಹೆಚ್ಚಿಸುವಂತ ಒಂದು ನಮ್ಮ ಯೋಜನೆ, ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸುವಂತ ಯೋಜನೆ ಇದೆ. ಗೌರವಧನವನ್ನ ಕೂಡ ನಮ್ಮ ಸರ್ಕಾರ ಆದಷ್ಟು ಶೀಘ್ರದಲ್ಲಿ
ಬಿಡುಗಡೆಯನ್ನ ಮಾಡ್ತೀವಿ. ಮುಂಬರುವಂತ ಬಜೆಟ್ ನಲ್ಲಿ ವಿಶೇಷವಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಬಹಳಷ್ಟು ಒಳ್ಳೆ ಕಾರ್ಯಕ್ರಮವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ಧೂರಿಯಾಗಿ, ಇಷ್ಟೊಂದು ಅಭೂತಪೂರ್ಣವಾದಂತ ಯಶಸ್ಸಿಗೆ ಕಾರಣೀಕರ್ತರಾದಂತ ಎಲ್ಲ ಇಲಾಖೆಗಳು, ಅದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಎಲ್ಲ ನನ್ನ ಅಧಿಕಾರಿಗಳಿರ್ಬೋದು, ಶಕ್ತಿ ಯೋಜನೆಯ ನಮ್ಮ ಸಾರಿಗೆ ಇಲಾಖೆಯವರಾಗಿರ್ಬೋದು, ನಮ್ಮ ಗೃಹ ಜ್ಯೋತಿ, ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಆಗಿರಬಹುದು, ನಮ್ಮ ಆಹಾರ ಇಲಾಖೆ ಆಗಿರಬಹುದು, ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನಮ್ಮ SP ಅವರು ಬಹಳ ಉತ್ಸಾಹಿಗಳು. ಅವರ ಹೆಸರನ್ನ ಪ್ರಾರಂಭದಲ್ಲಿ ಚೆನ್ನಾಗಿ ಸಿಕ್ತು. ಎಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು, ಸಿದ್ದರಾಮಯ್ಯನವರ ಮೇಲೆ, ಸತೀಶ್ ಜಾರಕಿಹೊಳಿ ಅವರ ಮೇಲೆ, ನಿರುದ್ಯೋಗಿ ಯುವಕರ ನೆರವಿಗೆ ಒಂದು ದಾರಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಕೇಳಿ ಬರಲಿ. ಇದೀಗ ಈ ಒಂದು ಭವ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿವರ ಸ್ಥಳೀಯ ಶಾಸಕರಾದ ರಾಜು ಶೇಟ್ ಅವರೇ, ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರೇ, ಆತ್ಮೀಯರು MLCಗಳಾದ ಚಂದ್ರರಾಜ್ ಹಟ್ಟಿಯವರೇ, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಶ್ವಾಸ್ ವೈದ್ ಅವರೇ, ಜಿಲ್ಲಾಧಿಕಾರಿಗಳಾದ ನಿತೀಶ್ ಪಾಟೀಲ್ ಅವರೇ, ಪೊಲೀಸ್ ಆಯುಕ್ತರಾದ ಸಿದ್ದರಾಮಯ್ಯ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಅವರೇ, ಜಿಲ್ಲಾ ಪಂಚಾಯತಿ ಸಿಇಒಗಳಾದ ರಾಹುಲ್ ಸಿಂಧೆ ಅವರೇ, ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುಡ್ಗೋಟಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಆತ್ಮೀಯರೇ, ಚುನಾಯಿತ ಪ್ರತಿನಿಧಿಗಳೇ, ಇಲ್ಲಿ ಆಗಂತದ ಎಲ್ಲ ಆತ್ಮೀಯ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತ ವಿಚಾರ ಏನು, 8 ತಿಂಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಜಾರಿಗೊಳಿಸಿದೆ. ಜಾರಿಗೊಳಿಸಿಲ್ಲ, ಅದನ್ನು ಅನುಷ್ಠಾನ ಕೂಡ ಮಾಡಿದೆ. ಸುಮಾರು ಈಗಾಗಲೇ 5-6 ತಿಂಗಳಿಂದ ಈ ಕಾರ್ಯಕ್ರಮದ ಲಾಭವನ್ನ ತಾವೆಲ್ಲ ಪಡಿತಿದ್ದೀರಂತ ನಾ ಭಾವಿಸ್ತಾ ಇದ್ದೇನೆ. ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ಗೃಹಲಕ್ಷ್ಮಿಗೆ 212 ಕೋಟಿ ಪ್ರತಿ ತಿಂಗಳ, ಅನ್ನಭಾಗ್ಯಕ್ಕೆ 57 ಕೋಟಿ, ಶಕ್ತಿ ಯೋಜನೆಗೆ ಪ್ರತಿ ತಿಂಗಳ 1 ಕೋಟಿ, ಗೃಹ ಜ್ಯೋತಿಗೆ, ಗೃಹಲಕ್ಷ್ಮಿಗೆ, ಅನ್ನಭಾಗ್ಯಕ್ಕೆ 57 ಕೋಟಿ ಪ್ರತಿ ತಿಂಗಳ ಕೊಡ್ತಾ ಇದ್ದೇವೆ. ಯುವ ನಿಧಿಗೆ ಸುಮಾರು 12,000 ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಹೀಗಾಗಿ ಈ ಹಣವನ್ನ ತಾವೆಲ್ಲ ಸದುಪಯೋಗಪಡಿಸಬೇಕು. ತಮ್ಮ ಕುಟುಂಬದ ಶಿಕ್ಷಣಕ್ಕಿರಬಹುದು, ಅಥವಾ ನಿಮ್ಮ ಮನೆ ಕಟ್ಟುವಂತ ಯೋಜನೆ ಇರಬಹುದು, ಕೃಷಿಗೆ ಈ ಹಣ ಸದುಪಯೋಗ